ನಮಸ್ಕಾರ ಸ್ನೇಹಿತರೆ, ನಾನು ಹಾಸನದ ಸಮೀರ್. ಸ್ನೇಹಿತರೆ, ಈ ದಿನ ಪರಿಸರ ಸ್ನೇಹಿ ರಸ್ತೆ ಫುಟ್ಪಾತ್ ಕ್ಲೀನರ್ ಯಂತ್ರ ಯಾವ ರೀತಿ ತಯಾರಿಸೋದು ಅಂತ ತೋರಿಸ್ಕೊಡ್ತೇನೆ. ಈ ಯಂತ್ರ ತಯಾರಿಸೋದಕ್ಕೆ ಸೈಕಲಿನ ಕೆಲವು ಬಿಡಿ ಭಾಗಗಳು ಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು, ಸೈಕಲಿನ ಚಕ್ರ, ಕ್ರಾಂಕು, ಫ್ರೀ ವೀಲ್, ಚೈನ್, ಜೊತೆಯಲ್ಲಿ ಇದೊಂದು 3 ಇಂಚಿನ PVC ಪೈಪು. ಈ PVC ಪೈಪಿಗೆ ಈ ಬ್ರಷ್ಗಳು ಫಿಟ್ಟಿಂಗ್ ಮಾಡಬೇಕಾಗುತ್ತೆ. ಇವೆಲ್ಲ ಸೆಟ್ಟಿಂಗ್ ಮಾಡೋದಕ್ಕೆ ಸ್ವಲ್ಪ ಕಬ್ಣನೂ ಬೇಕಾಗುತ್ತೆ. ಈ ಬ್ರಷ್ ಈ 3 ಇಂಚಿನ PVC ಪೈಪಿಗೆ ಈ ರೀತಿ ಫಿಟ್ಟಿಂಗ್ ಮಾಡಬೇಕು. ಈ ರೌಂಡ್ ಇದೆಲ್ಲ ಕಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈ ಪೈಪಿನಲ್ಲಿ 4 ಬ್ರಷ್ಗಳು ಈಕ್ವಲ್ ಆಗಿ ಕೂರೋ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಈ ರೀತಿ ರಸ್ತೆ ಗುಡಿಸುವ ಯಂತ್ರ ತಯಾರಿಸೋದಕ್ಕೆ ಸ್ನೇಹಿತರೆ 8 ರಿಂದ 10 ಇಂಚು ಡಯಾಮೀಟರಿನ ರೌಂಡ್ ಬ್ರಷ್ ಸಿಕ್ಕಿದ್ರೆ ತುಂಬಾ ಅನುಕೂಲ ಆಗುತ್ತೆ ಸ್ನೇಹಿತರೆ. ಆಪೋಸಿಟ್ ಡೈರೆಕ್ಷನ್ ಅಲ್ಲಿ 4 ಬ್ರಷ್ ಕೂರೋ ರೀತಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ನಾನು ನಮ್ಮ ಹಾಸನದ ಮಾರ್ಕೆಟ್ ಎಲ್ಲ ಸರ್ವೆ ಮಾಡಿದೆ ಸ್ನೇಹಿತರೆ. ಆದ್ರೆ ರೌಂಡ್ ಶೇಪಿನ ಬ್ರಷ್ ಎಲ್ಲೂ ಸಿಗ್ಲಿಲ್ಲ ಸ್ನೇಹಿತರೆ. ನನಗೆ ಸಿಕ್ಕಿದ್ದು 1 ಅಡಿ ಅಗಲ ಈ ರೀತಿ ಬ್ರಷ್ ಮಾತ್ರ. PVC ಪೈಪಿಗೆ ಬ್ರಷ್ ಫಿಟ್ಟಿಂಗ್ ಮಾಡೋದಕ್ಕೆ ಮೊದಲು 4 ಬ್ರಷ್ಗಳಿಗೆ ಹೋಲ್ ಮಾಡ್ಕೊಳ್ಳೋಣ. ಮೊದಲೇ ಈಕ್ವಲ್ ಆಗಿ ಮಾರ್ಕ್ ಮಾಡಿರೋ PVC ಪೈಪಿಗೆ ಈ ಬ್ರಷ್ಗಳು ಈಕ್ವಲ್ ಆಗಿ ಇಟ್ಕೊಂಡು ಈ ಹೋಲ್ಗಳಿಗೆ ಮಾರ್ಕ್ ಮಾಡ್ಕೊಂಡು ನಂತರ ಇದಕ್ಕೆ ಹೋಲ್ ಮಾಡ್ಕೋಬೇಕಾಗುತ್ತೆ. ನಾಲ್ಕು ಬ್ರಷ್ಗಳು ಪೈಪಿಗೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಈ ರೀತಿ ಫಿಟ್ಟಿಂಗ್ ಮಾಡಿದ್ದೀನಿ. ಈ ಪೈಪ್ ಈ ರೀತಿ ರೊಟೇಷನ್ ಆಗಬೇಕು. ರೊಟೇಷನ್ ಆಗೋದಕ್ಕೆ ಇದೇ ಪೈಪಿನ ಎಂಡ್ ಕ್ಯಾಪಿಗೆ ಈ ರೀತಿ 2 ಹೋಲ್ ಪೀಸ್ ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈ ಹೋಲ್ ಪೀಸ್ಗಳು ಇದಕ್ಕೆ ಈ ರೀತಿ ಹೋಲ್ ಮಾಡಿ ಫಿಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಸರಿಯಾಗಿ ಸೆಂಟರ್ ಮಾಡ್ಕೊಂಡು ಎಂಡ್ ಕ್ಯಾಪಿನ ಮಧ್ಯಭಾಗದಲ್ಲಿ ಅರ್ಧ ಇಂಚ್ ಹೋಲ್ ಮಾಡಿದ್ದೀನಿ. ಈ ಅರ್ಧ ಇಂಚ್ ಹೋಲಿಗೆ ಈ ಅರ್ಧ ಇಂಚ್ ರಾಡ್ 22 ಇಂಚು ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ಸರಿಯಾಗಿ ಸೆಂಟರ್ ಬರೋ ರೀತಿ ಈ ಬ್ರಷ್ಗಳನ್ನ ಫಿಟ್ಟಿಂಗ್ ಮಾಡ್ಕೋಬೇಕು. ಮಾರುಕಟ್ಟೆಯಲ್ಲಿ ಈ ರೀತಿ ರೌಂಡ್ ಶೇಪಿನ ರೋಲರ್ ಏನಾದ್ರು ಸಿಕ್ಕೋ ಹಾಗಿದ್ದಿದ್ರೆ ನಮ್ಗೆ ಇಷ್ಟೊಂದು ಕೆಲಸನೇ ಇರ್ತಾ ಇರ್ಲಿಲ್ಲ ಅಲ್ವಾ ಸ್ನೇಹಿತರೆ. ರೋಲರ್ ಲಾಕ್ ಆಗೋದಕ್ಕೆ ಎಂಡ್ ಕ್ಯಾಪಿನ ಈ ಫ್ಲಾಟಿಗೂ ಮತ್ತು ರಾಡಿಗೆ ಈ ಜಾಗದಲ್ಲಿ ವೆಲ್ಡಿಂಗ್ ಮಾಡ್ಕೋಬೇಕು. ಸೈಕಲ್ ಕ್ರಾಂಕಿನ ಪೆಟಲ್ ನಮ್ಗೇನು ಯೂಸ್ ಆಗೋದಿಲ್ಲ, ಬರೀ ಕ್ರಾಂಕ್ ಮಾತ್ರ ಸಾಕು. ಈ ಕ್ರಾಂಕು ಈ ವೀಲಿಗೆ ಈ ರೀತಿ ವೆಲ್ಡಿಂಗ್ ಮಾಡ್ಕೋಬೇಕು. ಸರಿಯಾಗಿ ಸೆಂಟರ್ ನೋಡ್ಕೊಂಡು ಈ ರೀತಿ ವೆಲ್ಡಿಂಗ್ ಮಾಡ್ಕೋಬೇಕು. ಸರಿಯಾಗಿ ಸೆಂಟರ್ ಇಲ್ಲ ಅಂದ್ರೆ ನಾವು ಫಿಟ್ಟಿಂಗ್ ಮಾಡುವ ಚೈನ್ ಲೂಸು ಟೈಟ್ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಸರಿಯಾಗಿ ಸೆಂಟರ್ ಇಟ್ಕೊಂಡು ಈ ಕ್ರಾಂಕ್ ನ ವೆಲ್ಡಿಂಗ್ ಮಾಡ್ಕೋಬೇಕಾಗುತ್ತೆ. ಹೆಚ್ಚು ಕಮ್ಮಿ ನಮ್ಮ ಈ ಕಸ ಗುಡಿಸುವ ಯಂತ್ರಕ್ಕೆ ಬೇಕಾಗುವ ಬಿಡಿ ಭಾಗಗಳೆಲ್ಲ ರೆಡಿ ಆಗಿದೆ. ಈ ಬಿಡಿ ಭಾಗಗಳೆಲ್ಲ ಫಿಟ್ಟಿಂಗ್ ಆಗೋ ರೀತಿ ಒಂದು ಫ್ರೇಮ್ ತಯಾರಿಸ್ಕೊಂಡಿದ್ದೀನಿ. ಈ ಫ್ರೇಮಿನ ಅಳತೆ 30 ಇಂಚು ಉದ್ದ, 22 ಇಂಚು ಅಗಲ ಇದೆ. ಕಸ ಗುಡಿಸುವ ರೋಲರ್ ಫ್ರೀ ಆಗಿ ರನ್ ಆಗೋದಕ್ಕೆ ಈ ರೀತಿ 2 ಬೇರಿಂಗ್ ಬ್ರಾಕೆಟ್ ಗಳನ್ನ ತಯಾರಿಸ್ಕೊಂಡಿದ್ದೀನಿ. ನಾವು ಮೊದಲೇ ತಯಾರಿಸ್ಕೊಂಡಿರುವ ಈ ಫ್ರೇಮಿಗೆ ಈ ಬೇರಿಂಗ್ ಬ್ರಾಕೆಟ್ ಗಳನ್ನ ಇಟ್ಟು ಈ ರೀತಿ ಫಿಟ್ಟಿಂಗ್ ಮಾಡ್ಕೋಬೇಕು. ಫಿಟ್ಟಿಂಗ್ ಮಾಡೋದಕ್ಕೆ ಸೆಲ್ಫ್ ಥ್ರೆಡ್ ಸ್ಕ್ರೂ ಯೂಸ್ ಮಾಡ್ತೀನಿ. ನೋಡ್ತಾ ಇರ್ಬೋದು ಸ್ನೇಹಿತರೆ ನೀವು, ರೋಲರ್ ತುಂಬಾ ಫ್ರೀಯಾಗಿ ರನ್ ಆಗ್ತಾ ಇದೆ. ಈ ರೋಲರ್ ರೊಟೇಷನ್ ಆಗೋದಕ್ಕೆ ನಾವು ಚಕ್ರಗಳು ಫಿಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಚಕ್ರಗಳು ಫಿಟ್ಟಿಂಗ್ ಮಾಡೋದಕ್ಕೆ ನೋಡಿ, ಮುಂಭಾಗದಲ್ಲಿ ಚಿಕ್ಕ ಚಕ್ರಗಳು ವೆಲ್ಡಿಂಗ್ ಮಾಡ್ತೇನೆ. ಮುಂಭಾಗದ ಅರ್ಧ ಇಂಚ್ ಶಾಫ್ಟ್ಗೆ ಫ್ರೀ ವೀಲ್ ಫಿಟ್ಟಿಂಗ್ ಮಾಡಿದ್ದೀನಿ. ಹಿಂಭಾಗದ ಚಕ್ರಕ್ಕೆ ನೀವು ಮೊದಲೇ ನೋಡಿದಿರಾ ಒಂದು ಕ್ರಾಂಕ್ ವೆಲ್ಡಿಂಗ್ ಮಾಡಿದ್ದೆ. ಆ ಚಕ್ರನು ಕೂಡ ಇದೇ ಫ್ರೇಮಿಗೆ ಹೈಟ್ ಅಡ್ಜಸ್ಟ್ಮೆಂಟ್ ಆಗೋ ರೀತಿ ಫಿಟ್ಟಿಂಗ್ ಮಾಡ್ಕೊಂಡು ಚೈನ್ ಕೂರಿಸ್ಕೋಬೇಕಾಗುತ್ತೆ. ಆಲ್ರೆಡಿ ಈಗ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ, ಚೈನ್ ಎಲ್ಲ ಫಿಟ್ಟಿಂಗ್ ಮಾಡಿ ಯಂತ್ರ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಯಂತ್ರ ಆಪರೇಟ್ ಆಗೋದಕ್ಕೆ ಇದೊಂದು ಹ್ಯಾಂಡಲ್ ಮಾಡಿದ್ದೀನಿ. ಕಸ ಸ್ಟೋರ್ ಆಗೋದಕ್ಕೆ ಇದೊಂದು ಬಕೆಟ್ ಮಾಡಿದ್ದೀನಿ. ಕಸ ಸ್ಟೋರ್ ಆಗುವ ಬಕೆಟ್ ಈ ಜಾಗದಲ್ಲಿ ಸುಲಭವಾಗಿ ಫಿಟ್ಟಿಂಗ್ ಆಗುತ್ತೆ. ಈ ದಿನದ ಈ ಕಸ ಗುಡಿಸುವ ಯಂತ್ರ ಮಾಡುವ ಉದ್ದೇಶ ಏನು ಅಂದ್ರೆ ಸ್ನೇಹಿತರೆ, ಮೆಕ್ಯಾನಿಕಲ್ ಸ್ಟೂಡೆಂಟ್ ಮತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳಿಗೆ ಯೂಸ್ ಆಗಬಹುದು. ಈ ರೀತಿ ಪ್ರಾಜೆಕ್ಟ್ ವರ್ಕ್ ಗಳೆಲ್ಲ ಅವರಿಗೆ ತುಂಬಾನೇ ಅಂದ್ರೆ ತುಂಬಾ ಯೂಸ್ ಆಗುತ್ತೆ. ಆ ಕಾರಣದಿಂದ ಈ ದಿನ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ.
ಟ್ರಯಲ್ ನೋಡೋಣ ಅಂದ್ರೆ ಇದು ಸರಿಯಾದ ಜಾಗ ಅಲ್ಲ, ಆದ್ರೂ ಇಲ್ಲೇ ಟ್ರಯಲ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಬನ್ನಿ ಈಗ ಇಲ್ಲೇ ಸ್ವಲ್ಪ ಟ್ರಯಲ್ ಮಾಡಿ ನೋಡೋಣ ಈ ನಮ್ಮ ಯಂತ್ರ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ನೋಡಿ ಸ್ನೇಹಿತರೆ, ಸುಮ್ಮನೆ ಇಲ್ಲೇ ಹಿಂದೆ ಮುಂದೆ ಆಪರೇಟ್ ಮಾಡ್ತೀನಿ. ಎಷ್ಟೊಂದು ಸುಲಭವಾಗಿ ಈ ಬಕೆಟ್ ಅಲ್ಲಿ ಕಸ ಸೇರ್ತಾ ಇದೆ ನೋಡಿ ಸ್ನೇಹಿತರೆ. ಹೇಗಿತ್ತು ಸ್ನೇಹಿತರೆ ಇವತ್ತಿನ ಈ ನಮ್ಮ ವಿಡಿಯೋ? ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ತುಂಬಾ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್.